ಎಲ್ರಿಗೂ ನಮಸ್ಕಾರ. ಒಳ್ಳೆ ಸಾಫ್ಟ್ ಆದಂಥ ನಮ್ಮ ಮಂಗಳೂರು ಶೈಲಿ ಇಡ್ಲಿ ಮಾಡ್ತಿದ್ದೆ ನಾನು ಇವತ್ತು. ಇದನ್ನು ಇಡ್ಲಿ ಅಥವಾ ಸಣ್ಣ ಅಂತ ಹೇಳೆಲ್ಲ ಕರೀತಾರೆ ನಮ್ಮ ಕಡೆ. ಈ ಚಿಕನ್ ಸಾರು ಮತ್ತು ಮೀನು ಸಾರು ಒಟ್ಟಿಗೆಲ್ಲ ಉಂಟು, ಅದು ತುಂಬಾ ಒಳ್ಳೆದಾಗ್ತದೆ ಇದು. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಇಡ್ಲಿ ಮಾಡಲಿಕ್ಕೆ ಇಲ್ಲಿ ನಾನು ಮೊದಲಿಗೆ ಬೆಳ್ತಿಗೆ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿಟ್ಟಿದ್ದೆ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕುವ. ಏನಿದಕ್ಕೆ ನಮ್ಮ ಕುಚಲಕ್ಕಿ ಅನ್ನ ಹಾಕ್ತಾ ಇದ್ದೇನೆ. ಇಷ್ಟೇ ಐಟಮ್. ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ಇಲ್ಲಿ ನೋಡ್ಬೋದು, ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ಇದನ್ನು ಸರಿಯಾಗಿ ಕೈಯಲ್ಲಿ ಕಲಸಬೇಕು. ಒಮ್ಮೆ ಸರಿಯಾಗಿ ಕಲಸಿದ ನಂತರ ಒಂದು ಬಿಸಿ ನೀರು ಇರುವಂಥ ಒಂದು ಪಾತ್ರೆ ಮೇಲೆ ಈ ಪಾತ್ರೆಯನ್ನು ಇಟ್ಟು ಮುಚ್ಚಬೇಕು. 6ರಿಂದ 7 ಗಂಟೆ ಆಗಿದೆ, ಹಿಟ್ಟು ರೆಡಿಯಾಗಿದೆ. ನೀವು ಇಲ್ಲಿ ನೋಡ್ಬೋದು. ಏನಿದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು. ಇಲ್ಲಿ ಇಡ್ಲಿಯನ್ನು ಬೇಯಿಸಲಿಕ್ಕೆ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದೆ. ಇದರ ಒಳಗಡೆ ಈ ಇಡ್ಲಿಯದ್ದು ಈ ಬೌಲ್ ಅಂತ ಉಂಟು, ಇದನ್ನು ಇಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿದ್ದೇನೆ. ಈ ಹಿಟ್ಟನ್ನು ಒಂದೊಂದಾಗಿ ಹಾಕುವ ಎಲ್ಲದಕ್ಕೆ. ಇದನ್ನು ಮುಚ್ತೇನೆ, ಬೇಯಲಿ. ಒಂದು ಅರ್ಧ ಗಂಟೆ ಬೇಕು ಬೇಯಲಿಕ್ಕೆ. ಇಡ್ಲಿ ಬೆಂದಿದೆ, ನೋಡ್ಬೋದು. ಇದನ್ನು ಹೊರಗೆ ತೆಗೆಯುವ. ಫಸ್ಟ್ ಕ್ಲಾಸ್ ಇಡ್ಲಿ ರೆಡಿಯಾಗಿದೆ. ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಉಂಟು ಅಂತೇಳಿ. ಇಲ್ಲಿ ಫಸ್ಟ್ ಕ್ಲಾಸ್ ಆದಂಥ ಪುಳಿಮುಂಚಿಯೊಟ್ಟಿಗೆ ನಾನು ಇಡ್ಲಿಯನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಪುಳಿಮುಂಚಿಯದ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ. ತುಂಬಾ ಸಿಂಪಲ್ ಆದಂಥ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.